आज बेलगाम के डिस्ट्रिक्ट कोर्ट में ही सरेआम पाकिस्तान जिंदाबाद का नारा लगाया गया है। बेलगाम में खुलेआम कोर्ट में नोटोरियस मुलजिम जयेश पुजारी ने पाकिस्तान जिंदाबाद का नारा लगाया है। जैसे ही उसने देश मुखालिफ नारा लगाया, वहां मौजूद उकला और अवाम ने उसकी खूब पिटाई कर उसे अच्छा सबक सिखाया है। मौके पर मौजूद पुलिस ने इसे हिरासत में लिया है। इत्तला के मुताबिक कोर्ट से बाहर लाकर पुलिस ने इसे शहर के एपीएमसी पुलिस स्टेशन रवाना किया है। बताया जा रहा है कि आज कोर्ट में नारा लगाने वाला ये मुलजिम जेल में रहकर ही आईपीएस अफसर आलोक कुमार को जान से मारने की धमकी दे चुका है। हिंडलगा जेल में रहकर धमकी दिए जाने के इसी केस के सिलसिले में मुलजिम को कोर्ट में आज सुबह हाजिर किया गया था। इत्तला के मुताबिक इससे कबल मरकजी वजीर नितिन गडकरी को भी जेल से कॉल करते हुए जान से मारने की धमकी ये मुलजिम दे चुका है। कोर्ट में इसकी बात तस्लीम नहीं किए जाने की बात करते हुए देश मुखालिफ नारा लगाने की बात इस वक्त कही जा रही है। ಇರುವುದನ್ನೇ ಹೇಳ್ತಾ ಇರುವುದು ಅರ್ಥ ಆಯ್ತಾ? ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ನೋಡಿದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ತಯಾರಿಲ್ಲ. ನಮ್ದೆಲ್ಲ ಡಾಕ್ಯುಮೆಂಟ್ ಅಲ್ಲಿ ಬಿದ್ದೈತೆ ಸರ್, ನನ್ನ ಡಾಕ್ಯುಮೆಂಟ್ ಅಲ್ಲಿ ಬಿದ್ದೈತೆ, ಬಾಕಿ ಇರೋ ಡಾಕ್ಯುಮೆಂಟ್ ಬಿದ್ದೈತೆ. ಪಾಕಿಸ್ತಾನ ಜಿಂದಾಬಾದ್ ಸರ್, ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ನನಗೆ ಆ ತರ ಪ್ರಾಕ್ಟೀಸ್ ಸರ್ ನೋಡಿ, ಬೇಡಕ್ ಬಿಟ್ಟು ಜಗಕ್ಕೆ ಹೋಗ್ಬೇಡ್ರಿ ಸರ್, ಬೇಕಂತ ಅನ್ಕೊಂಡು. ನಾನೊಂದು ಮಾತು ಹೇಳ್ತೀನಿ ಸರ್, ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು. ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಮೇಲೆ ಏನ್ ಮಾಡೈತೆ, ನನಗೆ ಯಾವ ತರ ಆರ್ಡರ್ ಕೊಟ್ಟೈತೆ? ಮಹಾರಾಷ್ಟ್ರ ಕೇಸಿಂದ ಹಿಡಿದುಬಿಟ್ಟು ಇಲ್ಲಿ ಗಂಟ ನನ್ನೊಬ್ಬ ಪಾಕಿಸ್ತಾನ ತರ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ? ನೋಡ್ರಿ, ಇದು ಪೊಲಿಟಿಕಲ್. ನಿತಿನ್ ಗಡ್ಕರಿ ಮೋದಿ ಎಲ್ಲ ಸೇರ್ಬಿಟ್ಟು ಮಾಡ್ತಾ ಇರೋದು, ಅರ್ಥ ಆಯ್ತಾ? ಸೆಂಟ್ರಲ್ ಮಾಡ್ತಾ ಇರೋದು ಅವ್ರ ಪೊಲಿಟಿಕಲ್ ಸ್ಟ್ರಾಟಜಿಗೋಸ್ಕರ ಮಾಡ್ತಾ ಇರೋದು ಪ್ರತಿಯೊಂದು. बात जो भी हो, पाकिस्तान जिंदाबाद का नारा कोर्ट में लगाया जाना अफसोसनाक है। बाकी सारी खताएं अपनी जगह हैं, लेकिन इस गलती पर सख्त कानूनी कार्रवाई होनी चाहिए। एस इंडिया की खास रिपोर्ट। डॉक्यूमेंट ಅಲ್ಲಿ ಬಿದ್ದೈತೆ ಸರ್, ನನ್ನ ಡಾಕ್ಯುಮೆಂಟ್ ಅಲ್ಲಿ ಬಿದ್ದೈತೆ, ಬಾಕಿ ಇರೋ ಡಾಕ್ಯುಮೆಂಟ್ ಬಿದ್ದೈತೆ. ಪಾಕಿಸ್ತಾನ ಜಿಂದಾಬಾದ್ ಸರ್, ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ನನಗೆ ಆ ತರ ಪ್ರಾಕ್ಟೀಸ್ ಸರ್ ನೋಡಿ, ಬೇಡಕ್ ಬಿಟ್ಟು ಜಗಕ್ಕೆ ಹೋಗ್ಬೇಡ್ರಿ ಸರ್, ಬೇಕಂತ ಅನ್ಕೊಂಡು. ನಾನೊಂದು ಮಾತು ಹೇಳ್ತೀನಿ ಸರ್, ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು. ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಮೇಲೆ ಏನ್ ಮಾಡೈತೆ, ನನಗೆ ಯಾವ ತರ ಆರ್ಡರ್ ಕೊಟ್ಟೈತೆ? ಮಹಾರಾಷ್ಟ್ರ ಕೇಸಿಂದ ಹಿಡಿದುಬಿಟ್ಟು ಇಲ್ಲಿ ಗಂಟ ನನ್ನೊಬ್ಬ ಪಾಕಿಸ್ತಾನ ತರ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ? ನೋಡ್ರಿ, ಇದು ಪೊಲಿಟಿಕಲ್. ನಿತಿನ್ ಗಡ್ಕರಿ ಮೋದಿ ಎಲ್ಲ ಸೇರ್ಬಿಟ್ಟು ಮಾಡ್ತಾ ಇರೋದು, ಅರ್ಥ ಆಯ್ತಾ? ಸೆಂಟ್ರಲ್ ಮಾಡ್ತಾ ಇರೋದು ಅವ್ರ ಪೊಲಿಟಿಕಲ್ ಸ್ಟ್ರಾಟಜಿಗೋಸ್ಕರ ಮಾಡ್ತಾ ಇರೋದು ಪ್ರತಿಯೊಂದು.